ಅಲ್ಲ, ಸೊಸೆಗೆ ಹೆರಿಗೆ ಆಗಿದ್ದು ಸಾಕಮ್ಮಂತೂ ನಮ್ಮ ಮನೆ ಕಡೆಗೆ ಬರೋದೇ ಬಿಟ್ಟೇ ಬಿಟ್ಲು. ನಾನು ಬಂದ್ರು ಯಾವಾಗ್ಲೂ ಏನಾನ ಮನ್ ಮಾಡ್ತಲೇ ಇರ್ತಾಳೆ. ಅಲ್ಲೆಲ್ಲ ಮೂಗ್ನಳ್ಳೆಗೆ ದೇವ್ರೈತಂತೆ. ಅದಕ್ಕೆ ಹೋಗೋಣ ಅಂತಾನ ಕೇಳೋಣ ಅಂತ ಬಂದೆ. ಬತ್ತಳೋ ಇಲ್ವೋ ಇನ್ನು ಅವಳು ಸೊಸೆ ಇದ್ದಾಳೆ, ಅವಳಿಗೆ ಉಂಬಕ್ಕೆ ಇಕ್ಬೇಕು, ತಿಂಬಕ್ಕೆ ಇಕ್ಬೇಕು, ನೀರು ಕೊಡಬೇಕು ಅಂತಾನ. ಬರ್ದಂಗೆ ಆಗ್ತಾಳೋ ಏನೋ, ನಾನು ಒಬ್ಬಳೇ ಹೋಗ್ಬೇಕಾಗುತ್ತೇನಪ್ಪ. ಹೆಂಗೋ ಕೇಳೋಣದಲ್ಲಿ ಬತ್ತಾಳೇನೋ ಒಂದು ಮಾತು. ಏನಾಲಿ ಹೆರಿಗೆ ಆಗಲಿ ಒಂದು ವಾರದ ಮೇಲಾಗ್ಲಿಲ್ವೇ ಆಗಿರ್ಬೇಕು. ಅವಳೆಲ್ಲ ಉಮ್ತಾಳೆ ಇಕ್ಕೊಂಡು, ಏನೋ ಇಕ್ಕೊಂಡು ಉಮ್ದಾಗಿ ಇರೋ ಅಷ್ಟೇನೋ ಆಗಿಲ್ವಲ್ಲ. ಸಾಕಮ್ಮ ಸಾಕಮ್ಮ, ಏನು ಸಾಕಮ್ಮ, ಏನು ಮಾಡ್ತಿದ್ದೆ? ಏನು ಮಾಡೋಣ, ಅವಳಿಗೆ ಒಂದಿಟ್ಟು ಗಂಜಿ ಕಾಸು ಕೊಡ್ತಿದ್ದೆ. ಕಾಸಕ್ಕೆ ಒಲೆ ಮೇಲೆ ಇಕ್ಕಿದ್ದೆ, ತಗೊಂಡೋಗಿ ಕೊಡಬೇಕು. ಏನು ಮಾಡೋದು ಅವಳಿಗೆ, ಅವಳು ಮುದ್ದೆ ಉಂಬಲ್ವಲ್ಲ, ಅದಕ್ಕೆ ರಾಗಿ ಗಂಜಿ ಕಾಸು ಕೊಡ್ತಿದ್ದೆ. ಅವಳಿಗೇನೋ ಉಷ್ಣ ಆಗ್ಬಿಟ್ಟೈತಂತೆ. ನೀರು ಕಡೆಗೆ ಹೋದ್ರೆ ಏನೋ ಗೊತ್ತಿಲ್ವಂತೆ, ಅದಕ್ಕೇನೆ ಒಂದಿಟ್ಟು ಗಂಜಿ ಕಾಸು ಕೊಡು ಅಂತಾನ ಪಂಡಿತರು ಹೇಳವ್ರಿ. ಕಾಸು ಕೊಡ್ಬೇಕು ಅವಳಿಗೆ. ಏನು ಸಮಾಚಾರ, ಉಂಡು ಬಂದೆ ನೀನಾಲೇನೆ? ಉಂಡು ಬಂದೆ ಕಣೆ. ಅದು ಮೂಗ್ನೊಳಗೇನೋ ದೇವರಂತೆ, ಆಂಜನೇಯ ಸ್ವಾಮಿಗೆ ಆರತಿ ಮಾಡ್ತಾರಂತೆ. ಹೋಗನ್ ಬತ್ತೀಯೇನೋ ಅಂತ ಕೇಳಕ್ ಬಂದೆ. ಬತ್ತಿದ್ದೆ. ಅಯ್ಯೋ, ನಮ್ಮನೆಗೆ ಒಂದು ದೊಡ್ಡ ದೇವ್ರಾಗೈತಿ, ಇನ್ನು ಯಾವ ಊರಿಗೆ ಬರೋಣ ದೇವ್ರಿಗೆ? ಹೇಳು, ಇವಳು ಬಿಟ್ಟು ಬರೋಕ್ಕಾಗಲ್ಲ. ಬಂದ್ರು ನನ್ನ ಮಗ ಸುಮ್ಮನೆ ಇರ್ಬೇಕಲ್ಲ, ಬುಸ್ನಾಗ ಬುಸ್ ಬಿಡ್ತಾನ, ಬುಸ್ ಕೊಡ್ತಂಗಿ. ಏನಂಗೇನೆ ಸೀಮ್ಗಿಲ್ಲದ್ದು ಎತ್ತೆವಳೆ ಅಮ್ಮಂಗಿ. ನಾವೇನು ಯಾರು ಮಕ್ಕಳನ್ನೇ ಎತ್ತಿಲ್ಲ ಸಾಕಿಲ್ಲ ಅಮ್ಮಂಗೆ ಆಡ್ತಾಳೆ. ಅವನಬ್ಬ ಅದಕ್ಕೆ ಸರಿಯಾಗಿ ನನ್ನ ಅಪ್ಪಯ್ಯ ಮಾಡ್ಯವಳೆ, ಅಪ್ಪಯ್ಯನ ಮಾಡ್ಯವಳೆ ಅಂತಾನ ಕುಣಿತ. ನಂಗೇನು ಆಕಾಶದಾಗ ತೇಲಾಡ್ತಾ ಇದ್ದಾನೆ ಅವ್ನು ಬುಸ್ನಾಗ. ಇಷ್ಟು ದಿನ ನಾನು ಹೇಳ್ದಂಗೆ ಕೇಳ್ತಿದ್ದ, ಇವಾಗ ಎಲ್ಲ ಎಂಟಿ ಹೇಳ್ದಂಗೆ ಕೇಳ್ತಾನೆ. ಏನು ಮಾಡೋದು ನನ್ನ ಕರ್ಮ. ಸೊಸೆ ಮಗನ ಮಾತು ಕೇಳ್ಕೊಂಡು ಅವ್ರ ಚಾಕರಿ ಮಾರ್ಕೊಂಡು ಬಿದ್ದಿರೋದೇ ಆಗೈತಿ ನನ್ನ ಜೀವನ ಎಲ್ಲನ. ಹೇಳತ್ತ. ಅಯ್ಯೋ, ಏನು ಮಾಡೋದು, ಬಾ ಹೋಗ್ಲಿ, ಕಾಸು ಕೊಟ್ಟು ಬಾ ಹೋಗೋಣ, ಬರೋಣ. ಬೈಗಾಗ ಬಟ್ಟತ್ತಿಗೆ ಏನು ಬೈಗಾಗ ತಕ ಏನು ಅವಳಿಗೇನೇನು ಬಕ್ ಮಾಡ್ತಲೇ ಇರ್ಬೇಕೆ. ಗಂಜಿ ಕಾಸು ಕೊಟ್ಟು ಕುಡಿ ಅಂತ ಹೇಳಿ ಬಾ ಹೋಗೋಣ. ಅಯ್ಯೋ ಇಲ್ಲ ಕಣ್ಕದ್ರಜ್ಜಿ, ಬರೋಕ್ಕಾಗಲ್ಲಮ್ಮ. ಆಮೇಲೆ ಯಾವಾಗಲೂ ಮಾಡಿದ್ದಲ್ಲಮ್ಮ, ಕರ್ಕೊಂಡೋಗಿ ಕತ್ಲಾದ್ರೂ ಬರ್ಲಿಲ್ವಲ್ಲ, ಕುರಿಮರಿ ನೀರಿಕ್ಕಿಲ್ಲ ಅಂತ ನನ್ನ ಹಿಡ್ಕೊಂಡು ಒಯ್ದ್ನಲ್ಲ ಬುಸ್ನಾಗ. ಹಂಗಾದ್ಗಿದಾತು, ಯಾಕೆ ಸುಮ್ಮನೆ ಬೇಡ. ನಾನು ಬರಲ್ಲ, ಏನೂ ಇಲ್ಲ, ನೀನೇ ಹೋಗಿ ಬರೋ, ಒಂದಿಷ್ಟು ತೀರ್ಥ ಪ್ರಸಾದ ತಾಂಬ. ಹೌದಾ? ಅಯ್ಯೋ, ನಾನು ಒಬ್ಬಳೇ ಹೋಗನೇನೆ. ಯಾವ ಮಸ್ತಾಗ ಗಾಡಿ ಹೋಗ್ತಾವೋ ಹೆಂಗೋ, ನನಗೆ ಒಬ್ಳಿಗೆ ಹೋಗಕ್ಕೆ ಬೇಜಾರು. ನೀನು ಒಬ್ಳ ಜೊತೆಗಿದ್ರೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ. ನೀನು ಬರಲ್ಲ ಅಂತೀಯಲ್ಲಿ, ನಾನು ಒಬ್ಳೆ ಹೆಂಗೆ ಹೋಗನಿ? ನೀನು ಬಂದಿದ್ದೆ ಚೆನ್ನಾಗಿತ್ತಮ್ಮ. ಮತ್ತಿನ್ನೇನು ಮಾಡೋಕ್ಕದ್ರಜ್ಜಿ, ನಾನು ಬರೋಕ್ಕಾಗಲ್ಲಮ್ಮ. ಯಾಕೆ ಸುಮ್ಮನೆ. ಅತ್ತೆ ಗಂಜಿ ಇಟ್ಟು ಎಷ್ಟೊತ್ತಾಯ್ತು? ಏನು ಮಾಡ್ತಾ ಇದ್ರೆ? ಯಾರ ಜೊತೆ ಮಾತಾಡ್ತಾ ಇದ್ರೆ? ಬರ್ರಿ, ಎಲ್ಲ ಸೀದ್ಗಿದ್ದು ಓದತ್ತು, ಬೇಗ ಕೊಡ್ಬರ್ರಿ. ನೋಡಮ್ಮ, ಇವಳೊಬ್ಳು. ಹೋಗ್ತೀನಿ, ನೀನು ಯಾರನ್ನ ಕರ್ಕೊಂಡು ಹೋಗಂಗಿದ್ರೆ ಹೋಗು, ಇಲ್ಲ ಅಂದ್ರೆ ನೀನು ಮನೆಯಾಗಿರೋ ಸುಮ್ಮನೆ. ಹೋಗಮ್ಮ, ಏನು ಮಾಡೋಕ್ಕಾಗುತ್ತೆ. ಮಂತಕ್ಕೆ ಹೋಗ್ತೀನಿ, ಇನ್ನೇನು ಮಾಡೋದು? ಯಾರನ್ನ ಜೊತೆ ಸಿಕ್ಕರೆ ಹೋಗೋದು, ಇಲ್ದಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲೇ ಮನೆಯಾಗೇನೆ ಮನೆ ಕೆಮ್ತೀನಿ ಅಷ್ಟೇನೆ. ಯಾಕೆ ಹಂಗರಿಸ್ಕೊಂತ ಇದ್ಯಾ ಚಣವತ್ತು? ಎಲ್ಲೂ ಮಾತಾಡಂಗಿಲ್ವೇ? ಅಯ್ಯಯ್ಯ, ಕದ್ರಜ್ಜಿ ಬಂದಿತ್ತು, ಮಾತಾಡ್ತಿದ್ದೆ. ಅಯ್ಯೋ ಅತ್ತೆ, ಮಾತಾಡು, ನಾನು ಬೇಡ ಅಂಬಲ್ಲ. ಅಲ್ಲಿ ಒಲೆ ಮೇಲೆ ಗಂಜಿ ಇಕ್ಕಿದ್ದಲ್ಲ, ಅದು ಸೀದ್ಗಿದ್ದು ಓದತ್ತು ಅಂತ. ಅದೇನು ಸೀದೋಗಲ್ಲಮ್ಮ. ನಾನು ಉರಿ ಕಮ್ಮಿ ಮಾಡಿದ್ದೆ, ಏನು ಸೀದೋಗಲ್ಲ, ಸುಮ್ಮ ಕುಕ್ಕ. ಹಂಗಲ್ಲ ಅತ್ತೆ, ಕೆಂಡ ಜಾಸ್ತಿ ಇರುತ್ತಲ್ವಾ, ಆ ಬೇಗ ಸೀದೋಗ್ಬಿಡುತ್ತೆ. ಒಂದು ಸ್ವಲ್ಪ ಗಂಜಿ ಇಕ್ಕಿದ್ಯಾ ಅಂತ ಹೇಳಿದ್ದು ಅಷ್ಟೇನೆ. ಮಾತಾಡಿ, ಏನು ಪರವಾಗಿಲ್ಲ. ಅದು ನನಗೆ ತಂದು ಕೊಟ್ಟು ಹೋಗಿ 1 ಗಂಟೆ ಮಾತಾಡ್ಕೊಂಬರ್ರಿ. ಎಲ್ಲದಕ್ಕೂ ನೀನು ಕೇಳ್ಕೊಂಡೇ ಹೋಗ್ತೀನಿ, ಹೇಳು. ಕುಕ್ಕ ಸುಮ್ಮನೆ ತಂದು ಕೊಡ್ತೀನಿ. ಅಯ್ಯೋ, ಯಾಕತ್ತೆ ಹಂಗೆ ಆಡ್ತಾ ಇದೆಯಾ? ತಗೊಂಬ ಹೋಗು, ನೋಡು ಅದೇನು ಸೀದ್ಗಿದ್ದು ಹೋಗಿತ್ತ ಏನು. ಯಜಮಾನಿ ಇವಳು ಒಕ್ಕೊಂಡು ಹೇಳ್ತಾಳೆ, ನಾನೆಲ್ಲ ಮಾಡ್ಬೇಕು, ಇವಳು ಹೇಳಿದ್ದೆಲ್ಲ ಮುಂದಕ್ಕೆ ತಂದು ಕೊಡ್ಬೇಕು. ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಇಂಥ ಕಷ್ಟ? ನನಗೂ ಅಪ್ಪ ಅಮ್ಮ ಎಲ್ಲ ಇದ್ದು ತವ್ರ ಮನೆ ಅಂತ ಇದ್ದಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ನಾನು ಹೋಗ್ತಿದ್ದೆ, ನಮ್ಮಮ್ಮನೂ ನನ್ನವಾಗ ಚೆನ್ನಾಗಿ ನೋಡ್ಕೊಂಬಾರು. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ಸದ್ಯ ನನಗೆ ಗಂಡನ ಮನೇನಾದರೂ ಐತಲ್ಲ, ಎಷ್ಟೋ ಜನಕ್ಕೆ ಅದು ಇರಲ್ಲ. ಇಷ್ಟಕ್ಕೆ ಸಮಾಧಾನ ಮಾಡ್ಕೋಬೇಕು ಅಷ್ಟೆ. ಅತ್ತೆ, ಏನು ಸೀದಿಲ್ವಾ? ಏನು ಸೀದಿಲ್ಲ, ಒಂದು ಸೀದ್ರೆ ಏನು ಆಗಲ್ಲ ತಕ. ನೀನಂತೂ ಏನಂಗೇನೆ ಎಲ್ಲ ಸರಿಯಾಗಿ ಇರುತ್ತೆ ನಿನ್ ಕಣೆ. ನಿನಗೆ ಹೆಂಗೋ ಮಾಡಿರ್ತಾ ಇದ್ದೀನಲ್ಲ, ಸುಮ್ಮನ ಬಾಯಿ ಮುಚ್ಕೊಂಡು ತಿಂಬಾನ, ಕೊಟ್ಟಿರೋ ತಿಂಬಾನ ಅಂಬಲ್ಲ, ಬಡ್ಕಂತಾಳ ಹಂಗೇನೆ. ಯಾರ್ತಾಗ ಮಾತಾಡೋಕ್ಕಿಲ್ಲ, ಎಲ್ಗಾನ ಹೋಗೋಕ್ಕಿಲ್ಲ, ಹಂಗೇನೆ ಅತ್ತೆ ಅತ್ತೆ ಅಂತಾನೆ. ನಾನು ನೋಡ್ಕೊಂತಿರೋದೇ ಹೆಚ್ಚು ಅಂತದ್ರಾಗೆ ಇವಳಿಗೆ ಟೈಮಿಗೆ ಸರಿಯಾಗಿ ಆಗ್ಬಿಡ್ಬೇಕೆಲ್ಲ, ಮುದ್ದೆ ಅನ್ನ ಸಾರು ಎಲ್ಲಾನು. ಇಲ್ಲಿದೆ ಗಂಡಗೆ ಇಲ್ಲದೆಲ್ಲ ಹೇಳ್ಕೊಡ್ತೀಯಲ್ಲ, ಅವನು ನನ್ನ ಬೈದು ಹೋಗ್ತಾನೆ. ಅಯ್ಯೋ, ಯಾಕತ್ತೆ ಹಂಗ ಅನ್ಕೊಂತೀರ? ನಾನು ಅವ್ರ ಹತ್ರ ಏನು ಹೇಳಲ್ಲ.
ಅಮ್ಮ ಯಾಕೆ ಎಲ್ಲ ಚೆನ್ನಾಗಿ ಮಾಡಿಕೊತ್ತಾ ಟೈಮಿ ಸರಿ ಅಡುಗೆ ಮಾಡಿಕೊತ್ತಾ ಯಾತನ ಕೇಳಿದ್ ಕೊಡುತ್ತಂತಂದ್ರೆ ಎಲ್ಲ ಚೆನ್ನಾಗಿ ಮಾಡಿಕೊತ್ತೆ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ, ನೋಡ್ಕೊಂತಾರೆ, ನನ್ನ ಮಗನು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ಹೇಳೋದು. ನಾನು ಯಾವುದು ಚಾಡಿನೂ ಹೇಳಿಲ್ಲ, ಏನು ಹೇಳಿಲ್ಲ ಅತ್ತೆ. ಅವ್ರೇನೋ ನೀವು ಹುಷಾರಾಗಿರ್ಲಿ, ಎಲ್ಗೂ ಹೋಗ್ದಂಗಿರ್ಲಿ ಅಂತನ ಇಲ್ಲೇ ಇದ್ದು ನೋಡ್ಕೊಳಮ್ಮ ಅಂತ ಹೇಳೋಗ್ತಾರೆ ಅಷ್ಟೇನೆ. ನಾನೇನು ಹೇಳಲ್ಲ ಅತ್ತೆ ಅವ್ರಿಗೆ. ಹೌದೌದು, ನೀನೇನು ಹೇಳಲ್ಲ. ನನಗೆ ಗೊತ್ತಿಲ್ವಾ ನಿನ್ ಬಗ್ಗೆನ? ಇದೇ ಒಳ್ಳೆ ಚಾನ್ಸು ಅಂತನ ನನ್ನ ಕೈ ಚೆನ್ನಾಗಿ ಸೇವೆ ಮಾಡಿಸ್ಕೊಂತಾ ಇದೀಯ ನೀನು. ಹಂಗೆಲ್ಲ ಏನು ಇಲ್ಲ ಅತ್ತೆ, ನಾನು ಎದ್ದು ಮಾಡ್ಕೊಂಡು ತಿನ್ನಂಗಿದ್ರೆ ನಿಮ್ಮನ್ನೇನು ಕೇಳ್ತಾನೆ ಇರ್ಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಇನ್ನೊಂದು 15 ದಿವಸ. ನಾನು ಚೆನ್ನಾಗಾದ್ರೆ ನಾನೇ ಎಲ್ಲ ಮಾಡ್ಕೊಂತೀನಿ ಬಿಡಿ, ನಿಮ್ಗೆ ತೊಂದರೆನೇ ಕೊಡಲ್ಲ. ನೀನೆಲ್ಲಮ್ಮ ಎದ್ದು ಮಾಡ್ಕೊಂತೀಯ? ನಾನಿದ್ದಂಗೆನೆ ನೀನ್ ಯಾಕೆ ಮಾಡ್ಕೊಂತೀಯ ಹೇಳು? ಹೆಂಗುನು ನಿನ್ ಗಂಡ ನಿನ್ ಕಡಿಕೆ ಮಾತಾಡ್ತಾನೆ, ಆದ್ಮೇಲೆ ನೀನ್ ಎದ್ದಾಳೋದು ಯಾವಾಗ, ಮಾಡೋದು ಯಾವಾಗ, ನಾನು ಉಂಬದು ಯಾವಾಗ ಹೇಳು? ನಾನು ಎಲ್ಗೂ ಹೋಗಂಗಿಲ್ಲ, ಇಲ್ಲಿ ನಿನ್ ಸೇವಕಿ ತರ ಸೇವೆ ಮಾಡ್ಕೊಂಡು ಇರ್ತೀನಿ. ಕುಡಿ, ತಣ್ಣಗಾತು ತಿರ್ಗಿ ಬಿಸಿ ಮಾಡ್ಕೊಂಬ ಅಂತಾನ ಹೇಳ್ಬೇಡ ನನಗೆ. ಇಲ್ಲ ಅತ್ತೆ, ಇನ್ನೂ ಸ್ವಲ್ಪ ಬಿಸಿ ಐತೆ, ಸ್ವಲ್ಪ ತಣ್ಣಗಾಗ್ಲಿ ಇರ್ರಿ. ನೋಡೆ ಗಂಗಿ, ನಾನಿವಾಗ ನಿನ್ಗೆಲ್ಲ ಮಾಡಿಕ್ತಾ ಇದ್ದೀನಿ. ನಿನ್ ಮಗ ದೊಡ್ಡನಾದ್ಮೇಲೆ ನೀನ್ ನನಗೆ ಮಾಡಿಕ್ಬೇಕು. ಕೂಲಿ ಹೋಗು, ನೀರ್ ತಕೊಂಬ, ಮುಸ್ರೆ ತೊಳಿ, ನೆಲ ತೊಳಿ, ಇಲ್ಲ ಕುರಿಗೆ ನೀರಿಕ್ಬೇಕು, ಅದು ಇದು ಅಂತ ಹೇಳಂಗಿಲ್ಲ. ನೀನು ನನ್ನ ಸೇವೆ ಮಾಡ್ಬೇಕು. ನಾನಿವಾಗ ನಿನ್ ನೋಡ್ಕೊಂತ ಇದ್ದೀನಿ. ಆಮೇಲೆ ನಿನ್ ಗಂಡಗೂ ಹೇಳ್ಬೇಕು, ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೇನು ಕೆಲಸ ಹೇಳ್ಬಾರ್ದು ಅಂತನ ನೀನೇ ಹೇಳ್ಬೇಕು. ನಾನಿವಾಗ ನೋಡ್ಕೊಂತ ಇದ್ದೀನಿ ತಾನೆ, ನಿನ್ ಬಾಣತನ ಮಾಡ್ತಾ ಇದ್ದೀನಿ ತಾನೆ ನಾನು. ಆಯ್ತತ್ತೆ, ನಾನು ನಿಮ್ಮ ನೋಡ್ಕೊಂತೀನಿ ಬಿಡ್ರಿ. ನನ್ನ ಮಗ ದೊಡ್ಡನಾಗ್ಲಿ, ಆಮೇಲೆ ನಿಮ್ಮನ್ನ ಏನು ಕೆಲ್ಸಕ್ಕೂ ಇಕ್ಕಲ್ಲ, ಎಲ್ಲ ಕೆಲಸನೂ ನಾನೇ ಮಾಡ್ಕೊಂತೀನಿ. ನೀವೇನು ಚಿಂತೆ ಮಾಡಬೇಡ್ರಿ, ಸುಮ್ಮನೆ ಇರ್ರಿ. ನಿಮ್ಮ ಮಗುಗೂ ನಾನೇ ಹೇಳ್ತೀನಿ, ಏನು ಕೆಲಸ ಹೇಳ್ಬೇಡ ಅವ್ರಿಗೆ, ಚೆನ್ನಾಗಿರ್ಲಿ ಅಂತಾನ ನಾನೇ ಹೇಳ್ತೀನಿ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಾನು ನೋಡ್ಕೊಂತ ಇದ್ದೀರಲ್ಲ, ನನಗೆ ಖುಷಿ ಆಯ್ತು. ಈ ಮಾತು ನೆನಪಲ್ಲಿಟ್ಕೊ. ಆಮೇಲೆ ಬಿಡು, ನನಗಿನ್ನೇನು, ಈಗ ನನ್ನ ಮಗ ದೊಡ್ಡನಾದ, ಇನ್ಯಾರ ಅವಶ್ಯಕತೆನೂ ಇಲ್ಲ. ನಮ್ಮ ಅತ್ತಿದ್ದು ಏನ್ ಮಾಡ್ಬೇಕಾಗೈತೆ, ಹೋಗ್ಲಿ ಕೂಲಿನ ಅಂತನ ಕೂಲಿ ಗದ್ಗಿದ್ವಿಯ ನಿನ್ ಗಂಡಗೆ ಹೇಳಿ ಇಲ್ಲಿದ್ದ. ಏನು ಸರಿ ಅತ್ತೆ, ಆಯ್ತು, ನೀವೇನ್ ಚಿಂತೆ ಮಾಡಬೇಡಿ, ಸುಮ್ಮನೆ ರೀ. ನೀವೇನ್ ಕೂಲಿನೂ ಹೋಗ್ಬೇಡ್ರಿ. ನೀವು ಪಾಪ ನೋಡ್ಕೊಂಡು ಮಂತಾಗಿರಿಯರಂತೆ, ನಾನೇ ಕೂಲಿ ಹೋಗ್ತೀನಿ. ಇನ್ನೇನು ನಿಮ್ಮ ಮಗ ಇನ್ನೇನು ಕುರಿ ಕಾತ್ಕೊಂಡ್ ಬರ್ತಾರೆ, ಅವಾಗೇನು ಅಷ್ಟೇ ನಮ್ಗೇನೇನು ಇದಿರಲ್ಲ ತಾಪತ್ರಯ. ಇನ್ನೇ ಕುರಿ ಚಾನೆ ಇದಾವೆ, ಅದ್ರಾಗೇನೆ ಮಂದೆ ಹೊಡೆದ್ರೆ ದುಡ್ಡು ಬರುತ್ತೆ, ಗೊಬ್ಬರ ದುಡ್ಡು ಬರುತ್ತೆ, ಆಮೇಲೆ ಮರಿಗಳು ಮಾರಿ ದುಡ್ಡು ಬರುತ್ತೆ. ಈಗ ಹೆಂಗೋ ಒಂದು 50-60 ಕುರಿ ಇದಾವಲ್ವಾ, ಇನ್ನೇನು ಚಿಂತೆ ಇರಲ್ಲ. ನೀವೇನ್ ಕೂಲಿ ಹೋಗೋ ಅಂತದ್ದೇನು ಇರಲ್ಲ ಬಿಡ್ರಿ ಅವಾಗ. ಈಗ ಹಂಗೆ ಹೇಳ್ತೀಯ, ಕೆಲಸ ಆಗತ್ತಕ್ಕನ. ಆಮೇಲೆ ಏನ್ ಮಾಡ್ತೀಯೋ ಏನೋ ಯಾರಿಗ್ ಗೊತ್ತು. ನಿನ್ನಂತೂ ನಂಬಕ್ಕಾಗಲ್ಲಮ್ಮ, ಯಾವಾಗ ಹೆಂಗ್ ಬದಲಾಗ್ತೀಯ ಅಂತ ಹೇಳಕ್ಕಾಗಲ್ಲ. ಕೆಲಸ ಆಗ್ಬೇಕಾದ್ರೆ ಮಾತ್ರ ಮಳ್ಳಿ ತರ ಇರ್ತೀಯ, ಕೆಲಸ ಆದ್ಮೇಲೆ ಊರ್ ಮಾಡಿ ಆಗ್ತೀಯ ನೀನು. ಹಂಗೇನಿಲ್ಲ ಅತ್ತೆ, ನಾನೇನು ಹಂಗೆಲ್ಲ ಕಷ್ಟ ಏನು ಕೊಟ್ಟಿಲ್ಲ ನಿಮ್ಗೇನು. ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂತೀರ. ನಾನು ಈ ಮನೆಗೆ ಬಂದಾಗಿಂದ ನಾನೇ ತಾನೇ ಎಲ್ಲ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡಿರೋದು. ಏನೋ ನೀವು ಒಂದಿಷ್ಟು ನೀರು ತಂದಿರ್ತಿರ್ಬೋದು, ಅಥವಾ ಒಂದಿಷ್ಟು ಮೊಸರೆ ತೊಳ್ಕೊಟ್ಟಿರ್ಬೋದು. ಅಡುಗೆ ಮಾಡೋದು ಮಾತ್ರ ನಾನೇ ತಾನೇ. ನಮ್ಮ ಮನೆಗಿದ್ದಾಗ ನಾನೇ ಮಾಡಿದ್ದೀನಿ. ನೀವು ಎಂದಾದ್ರೂ ಮಾಡಿದ್ದೀರಾ ಹೇಳ್ರಿ? ಏನಮ್ಮ ಅತ್ತೆ ಸೊಸೆ ಹಂಗೆ ಮಾತಾಡ್ತಾ ಇದ್ದೀರಾ? ಏನೇ ಸಾಕಮ್ಮ? ಏನಿಲ್ಲ, ಏನೋ ಇರ್ತಾವಲ್ಲ ಹಿಂಗೆ ಮನೆ ಅಂದಮೇಲೆ, ಅತ್ತೆ ಸೊಸೆ ಅಂದಮೇಲೆ ಮಾತು ಅದನ್ನೇ ಮಾತಾಡ್ತೀವಿ. ಕುಡಿ ನೀನು ಭಾಗ್ಯ ಬಂದ್ಲು, ಕುಡಿ, ಕಣ್ಣೆಸರಾಗುತ್ತೆ ತಿರ್ಗ. ಸರಿ ಅತ್ತೆ, ಕುಡಿತೀನಿ. ಏನೇ ಸಕಮ್ಮ ಅದು? ಏನ್ ಕುಡಿತಾ ಇರೋದು? ರಾಗಿ ಗಂಜಿ ಕಣೆ. ಅವಳಿಗೇನೋ ಉಷ್ಣ ಆಗೈತಂತೆ, ಅದಕ್ಕೇನೆ ರಾಗಿ ಗಂಜಿ ಕಾಸು ಕೊಡ್ರಿ ಅಂತ ಪಂಡಿತ್ರು ಹೇಳಿದ್ದು. ಕಾಸು ಕೊಟ್ಟಿದ್ದಿ, ಅದಕ್ಕೆ ಬಿಸಿ ಇದ್ದಂಗೆ ಕುಡಿಯಮ್ಮ ಅಂತ ಹೇಳ್ತಿದ್ದೆ. ನಡಿ ಹೊರಕ್ಕೆ. ಯಾಕೆ ತಾಯಿ ಹೊರಕ್ಕೆ ಹೋಗು ಅಂತೀಯಾ? ಆಮೇಲೆ ಕಣ್ಣೆಸರು ಬಿಟ್ಟು ಕಣ್ಣೆಸರಾಗಿ ಆಮೇಲೆ ಏನಾನ ಇನ್ನು ಹೊಟ್ಟೆ ನೋವು ಬಂದ್ರೆ ನನಗೆ ತೊಂದ್ರೆ. ಆಮೇಲೆ ನನಗೆ ರಾತ್ರಿ ಹೊತ್ನಾಗೆಲ್ಲ ಇವಳು ಕರ್ಕೊಂಡು ತಿಪ್ಪಿಗೆ ಹೋಗ್ಬೇಕಾಗುತ್ತೆ. ಆ ಹುಡುಗ ಆಗಲಾಗ್ಲ ಎದ್ದಾಳುತ್ತೆ. ನಿನಗೇನು ಗೊತ್ತಮ್ಮ ನಮ್ಮ ಕಷ್ಟ. ನಡಿ, ಕಣ್ಣೆಸರು ಬಿಡ್ಬೇಡ. ಅವಳು ಕುಡಿಲಿ ರಾಗಿ ಗಂಜಿನ. ಹೊರಕ್ಕೆ ಹೋಗಿ ಮಾತಾಡೋದು ನಡಿ. ಸರಿ ಅಮ್ಮ. ಗಂಗಿ, ಏನಮ್ಮ ನಿನ್ ಮಗ ಮನಿ ಕಂಡವನ? ಮನಿ ಕಂಡವನ್ ಕಾಣಿಸಲ್ವ ಕಣ್ಣು? ನಡಿ ಸುಮ್ಮನೆ. ಅಯ್ಯಯ್ಯ, ಸಾಕಮ್ಮ ಅಂತ ಬಿಡ್ಕೊಂತಾಳಮ್ಮ. ಏನೋ ಒಂದೇಟ್ ಮಾತಾಡಂಗಿಲ್ಲ, ಮನೆಗೆ ಬರಂಗಿಲ್ಲ, ಹಂಗೇನೆ. ನಡಿ ಸುಮ್ಮನೆ, ಮಾತಾಡ್ಬೇಡ ನೀನು ಜಾಸ್ತಿನ. ನೀನು ಇಲ್ಲಿ ಮನೆಗೆ ಬಂದೋಟುನು ನನಗೆ ತೊಂದರೆ ಸ್ಯಾನೆ. ನಾನೇನೇ ಮಾಡ್ತೀನಿ ತಾಯಿ ಸಾಕಮ್ಮ, ನಿನಗೇನು ತೊಂದರೆ ಕೊಡ್ತೀನಿ? ನೀನು ಯಾಕೆ ಹಂಗಂತೀಯ? ಏನೋ ನಿನ್ನ ಸೊಸೆನೋ ಮೊಮ್ಮಗನು ನೋಡ್ಕೊಂಡು ಹೋಗಕ್ಕೆ ಬಂದ್ರೆ ಅಯ್ಯಯ್ಯ, ನೀನೇನು ತಾಯಿ ಒಂದು ಕ್ಷಣ ಹೊತ್ತು ನಿಂತ್ಕೊಂಡು ನೋಡಕ್ಕೂ ಬಿಡಲ್ಲ. ಹೊರಕ್ಕೆ ನಡಿ ಅಂತೀಯ. ನಿನ್ನ ಕರ್ಕೊಂಡು ಸರಿ ಇರಲ್ಲ, ಅದಕ್ಕೇನು ಹೊರಗೆ ಕರ್ಕೊಂಡ್ ಬಂದಿದ್ದು. ನಿಂತ್ಕ. ಸರಿ ಆಯ್ತು ಬಿಡಮ್ಮ, ಕಣ್ ಚೆನ್ನಾಗಿರೋರ್ನೇನೆ ಮಾತಾಡ್ಸೆ ಅಂತೆ. ಹೆಂಗ ಚೆನ್ನಾಗಿ ನೋಡ್ಕೊಂತ ಇದೆಯಲ್ಲ, ಅದಕ್ಕೆ ಸಂತೋಷ.